ಸಮಸ್ಯೆ ತಪ್ಪಬೇಕಾಗಿದೆ. ಮಾಡೋದು ಸಮಸ್ಯೆ ಸರ್ಕಾರಕ್ಕೆ ಜನರಿಗೆ ಗೊತ್ತಾಗ ಸಲುವಾಗಿ ಮಾಡ್ತಿರೋದ. ಸರ್ಕಾರಕ್ಕೆ ಗೊತ್ತಾಗಲ್ಲ ಮಾಡ್ತಿರೋದ. ನಿಮಗೆ ಇರೋದಂತ ಎಷ್ಟೊತ್ತ ಕೊಡ್ತಾರೆ ಕೂಡಲೇ ಮೇಡಮ್. ಜನ ಉಗುಳಿ ನಮ್ಗಾರ ಉಗುಳಿ ನಿಮ್ಗಾರ ಉಗುಳಿ ಏನೋ ಒಂದು 5 ನಿಮಿಷ ಇರ್ತದಪ್ಪ ಮಾಡಿ ಹೋಗ್ಬೇಕಪ್ಪ ಅಂತ ನಿಂತ್ಕೊಂಡಿದ್ವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇಟ್ಕೊಂಡು ನಿಂತಿದ್ರೆ ಆಯ್ತು ಮಾಡಬಾರ್ದು ಅಂದ್ರೆ ಒಂದು 5 ನಿಮಿಷ ಮಾಡ್ತು ಅಂತ ಹೇಳಿದ್ವಿ ನಾವು. ಹೇಳಿದ್ರೆ ಅಂದ್ರು ಯೂಸ್ಲೆಸ್ ಒಂದು ಖಾಲಿ ಮಾಡಿ ಜಾಗ ಅಂತ ಹೇಳ್ತಾರೆ. SP ಸಾಬ್ರೇ ಹೇಳಿದ್ದು. ನಮ್ಮ ಬಳ್ಳಾರಿ ಜಿಲ್ಲೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾತಾಡಿದ್ರು. ನಾವು ಮಾನವ ಸರಬರಾಜು ಮಾಡ್ತಾ ಹೋದ್ರೆ ಅವರು ರೋಡಿಗೆ ಅಡ್ಡ ಆಗ್ತತೆ ಅಂದ್ರೆ ಇಲ್ಲ ಸರ್ 5 ನಿಮಿಷ ಮಾಡ್ತಿಲ್ಲ ನಾವು ಹೋಗಿ ತೆಗಿತಾ ಇದ್ದೀವಿ. ಯೂಸ್ಲೆಸ್ ಬಂದು ಖಾಲಿ ಮಾಡ್ರಿ ಅಂತ ಹೇಳ್ತಾರೆ. ಪರವಾನಗಿ ತಗೊಂಡು ಮಾಮೂಲು ನಮ್ಮ ಇದರಲ್ಲಿ ನಾವು ಕಾಮನ್ ಆಗಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಮಾನವ ಸರಬರಾಜು ಮಾಡ್ತಾರೆ. ಅದನ್ನು ಗಂಟೆ ಮಾಡೋದು. ಆಮೇಲೆ ಆಂಬುಲೆನ್ಸ್ ಬಂದರೆ ಹೆಂಗೆ ಅಂತ ಕೇಳಿದ್ರು ಇಲ್ಲ ಅಂದಿಲ್ಲ. ಆಂಬುಲೆನ್ಸ್ ಬಂದರೆ ಅದು ಮಾನವ ದೃಷ್ಟಿಯಿಂದ ಯಾರಾಗಲಿ ಬಿಡ್ತಾರೆ. ಅದು ಆಂಬುಲೆನ್ಸ್ ಯಾರೂ ಅಡ್ಡುಪಡಿಸೋದಿಲ್ಲ. ಏನೇ ಸ್ಟ್ರೈಕ್ ಇರಲಿ ಏನೇ ಇರಲಿ ಆಂಬುಲೆನ್ಸ್ ಬಂದಿಲ್ಲ. ನಮ್ಮ ಮತ್ತೆ ಮಾಜಿ ಶಾಸಕರು ಸೋಮಲಿಂಗಪ್ಪ ಅಣ್ಣವ್ರು ಹೇಳ್ತಿದ್ದಾರೆ ಇಲ್ಲ ರೀ 5 ನಿಮಿಷ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕಿತ್ತಾಡ್ತಾರೆ. ಅವರು 3 ಟೈಮ್ ಅವ್ರು ಅಂದ್ರೆ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಬಂದು ನಮ್ಮ ಪ್ರಸಾದ್ ಅವರೆಲ್ಲರೂ ಬಂದು ನಮ್ಮ ಕಾರ್ಪೊರೇಟರ್ ನಮ್ಮ SC ಕಾರ್ಪೊರೇಟರ್ ನೀವು ಅಮ್ಮಗೆ ನಿಮ್ಗೆ ಯಾಕೆ ಐತೆ ಅಂತ ಕೇಳಿದ್ರು. ಕೇಳ್ತಾಡು ಅವ್ರು ಎಲ್ಲ ಹಂಗ ಅನ್ಕೊಂಡು ಹೋದ್ರು. ನಾವು ಹೋಗ್ಬಿಡುತ್ತೆ ಅಲ್ಲಿಗೆ ಸುಮ್ಮನೆ. ಆದರೆ ಸರ್ಕಾರದ ಸಂಬಳ ತಗೊಂಬಾರ್ದು. ಸರ್ಕಾರಕ್ಕೆ ಎಲ್ಲರಿಗೂ ಅವರೆಲ್ಲರಿಗೂ ನ್ಯಾಯ ಕೊಡಬೇಕು. ಅವ್ರಿಗೆ ಒಂದು ಕಡೆ ನ್ಯಾಯ ನಮಗೂ ಒಂದು ಕಡೆ ನ್ಯಾಯ ಮಾಡಬಾರ್ದು. ಬಟ್ ಅದು ನಾನು ಜನಪ್ರತಿನಿಧಿ, ನಾನು ಜನಸೇವೆ ಮಾಡೋಕೆ ನಾನು ಜನ ಆಡ್ಸಾರ ಮನುಷ್ಯರು ನೋಡಿ ಅರ್ಥ ಮಾಡ್ಕೊಂಡು ಯೂಸ್ಲೆಸ್ ಬೇಡ ಅಂತ ಅನ್ಬೇಕು. ಏನು ಕಾರಣಕ್ಕೆ ಯೂಸ್ಲೆಸ್ ಬೇಡ ಅಂತಾರೆ? ನಾವೇನು ಯಾರಿಗೆ ತೊಂದರೆ ಕೊಟ್ಟಿವೆ? ನಾವೇನು ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿವೆ? ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.